ಇದರ ಫುಲ್ಲು ಟ್ರಾಫಿಕ್ಕು ಎಲ್ಲ ಲೇಟ್ ಆಗ್ಬಿಟ್ಟೈತೆ. ಎದೆ ಮೇಲೆ ಹುಡ್ತಾ ಇದೀವಿ. ಚಿಕ್ಕಮಂಗ್ಳೂರು CNG ಕಳೆದೋಗ್ಬಿಟ್ಟೈತೆ. 1200 ಗಾಡಿ ಮಾತ್ರ ಬಿಡ್ಲಿಕ್ಕೆ ಅವಕಾಶ ಮಾಡಿದ್ದಾರೆ DC ಅವರು. ಫಸ್ಟ್ ನೋಡ್ತೀನಿ ಇರೋ ನೀನೇ ಮಾಡೋರು ಹೊಡೆದ್ಬಿಡ್ತೀನಿ. ಸಿಮ್ಮಂಗ್ ಹಾಕು ಹಂಗೆ ಸಿಮ್ಮಂಗ್ ಹಾಕು ಸಿಂಹ ಅಂತ ನಾನು ಕನ್ನಡ ಹಾಕೊಂಡು ತಿನ್ಕೊಂಡು ತಿರ್ಗಿಸ್ಕೊಂಡ್ ಬಿಡೋದಲ್ಲ ಒಳಗಿಲ್ಲಿ ಅದು ಬರ್ತಾವ ನೋಡು ಬೂಮ್ ಲೈಟ್ ಹಾಕೊಂಡು ಜೂಮ್ ಆಗಿ. ನಾನು ಚಿಕ್ಕಮಂಗ್ಳೂರಲ್ಲಿ ಹೆಣ್ಣು ಹುಡುಕಿ ಮದ್ವೆ ಆಗೋಣ ಅನ್ಕೊಂಡಿದ್ದೆ. ಇವರೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ರು. ಎಲ್ಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮುಸ್ಸಂಜಿನಗು ಯೂಟ್ಯೂಬ್ ಚಾನಲ್ ಇಂದ. ನಾನು ನಿಮ್ಮ ಪ್ರೀತಿಯ ಚಂದ್ರಶೇಖರ್ KG. ಅಲ್ಲ ಗುರು, ಒಂದ್ ನಿಮಿಷ ಇರಿ, ಪಕ್ಕದಲ್ಲಿ ನೀರು ಹೋಯ್ತಾ ಇದೆ. ಸೋರ್ಸು ಡೆಸ್ಟಿನೇಷನ್ ತೋರಿಸ್ಬಿಟ್ಟು ಕರ್ಕೊಂಡು ಹೋಯ್ತಾರ ಒಂದು ಜಾಸ್ತಿ ಟ್ರಿಪ್ ಮನ ಅದು. ಎಲ್ಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮುಸ್ಸಂಜಿನಗು ಯೂಟ್ಯೂಬ್ ಚಾನಲ್ ಇಂದ. ನಾನು ನಿಮ್ಮ ಪ್ರೀತಿಯ ಚಂದ್ರಶೇಖರ್ KG. ನಮ್ ಜೊತೆ ಇದ್ದಾರೆ ಹೀರೋ ಅಂತ ಹೇಳ್ಕೊಳ್ಳುವಂತಹ, ನಿನ್ನ ಹೆಸರು ಮಗ? ಮತ್ತೆ ನಮ್ ಜೊತೆ ಇದ್ದಾರೆ ನಮ್ಮ ಮಗಳ ಅಕ್ಕನ, ಗೊತ್ತಿಲ್ಲ, ವಿದ್ಯಾಕ. ಜೊತೆಲಿ ಹಿಂದೆ ಇದ್ದಾರೆ, ಕಾಣಿಸ್ತಿಲ್ಲ. ಎಲ್ಲಿದ್ದಾರೆ ಮಧು? ನೀವೇ ಎಲ್ಲಿದ್ಯಾ? ಇಲ್ಲಿದೆ. ಇಂಕಿ ಡ್ರೈವರ್ಸ್ಗಳು ಇಬ್ರು ಅವರಪ್ಪ ಮುಂದೆ ಹುಡ್ತಾ ಇದೀವಿ. ಚಿಕ್ಕಮಂಗ್ಳೂರು CNG ಕಳೆದೋಗ್ಬಿಟ್ಟೈತೆ. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ಸಾರಿ, CNG ಹುಡ್ತಾ ಇದೀವಿ. ಎಲ್ಲಿ CNG ಬಂಕ್ ಇದೆ ಅಂತ ಗೊತ್ತಿಲ್ಲ. ದಯವಿಟ್ಟು CNG-ಗಾಗಿ ಇಲ್ಲಿ ಶೋಧ ನಡೀತಿದೆ. ಆದಷ್ಟು ಬೇಗ ಹುಡುಕ್ತೀವಿ. ದಯವಿಟ್ಟು ಅಡಚಣೆಗೆ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಚಿಕ್ಕಮಂಗ್ಳೂರು ಸುತ್ತಿದೀವಿ ಆಲ್ರೆಡಿ. ಬೆಳಗಿನ ಜಾವ 4:15 ಫಸ್ಟ್ ನೋಡ್ತೀನಿ ಇರೋ ನೀನೇ ಮಾಡೋರು ಹೊಡೆದ್ಬಿಡ್ತೀನಿ. ಸಿಮ್ಮಂಗ್ ಹಾಕು ಹಂಗೆ ಸಿಮ್ಮಂಗ್ ಹಾಕು ಸಿಂಹ ಅಂತ ನಾನು ಕನ್ನಡ ಹಾಕೊಂಡೆ ನನಗೆ ನರ್ವ್ ಆಗ್ತಾರೆ ಬಂದು. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಆಮೇಲೆ ಹಿಂದೆ ಬರ್ತದೆ ಕಾರ್ಗಳೆಲ್ಲ. ಏನ್ ಮಗ ಹಿಂದೆ ಬರ್ತೀರಾ? ಬುಲೆರೋ, ಸ್ಕಾರ್ಪಿಯೋ ಎಲ್ಲ ಹಿಂದೆ ಫಾಲೋವರ್ಸು ಎಲ್ಲ ಬಡಗೆ ಬಿಟ್ಟಿದ್ದೀನಿ. ಎಲ್ಲ ಫಸ್ಟ್ ಟೈಮು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ. ಬಟ್ ಒಂಥರ ಫೀಲಿಂಗ್ ಇದೆ, ಕೂಲ್ ವೆದರು. ಚಿಕ್ಕಮಂಗ್ಳೂರಲ್ಲಿ ಇನ್ನೂ ಕಾಫಿ ತೋಟ ಕಣ್ಣಿಗೆ ಬಿದ್ದಿಲ್ಲ. ಬಿದ್ದರೆ ಒಂದು ಫೋಟೋ ತೊಗೊಳ್ಳೋಣ ಅಂತ ಕಾಯ್ತಾ ಇದ್ದೀನಿ. ನಮ್ಮ ಡ್ರೈವರ್ಸ್ಗಳು ಆದಂತಹ ಆತ್ಮೀಯರು ಏನಂತಾರೆ, ಅವರು CNG ಹುಡ್ತಾನೆ ಅವರೇ. ಬೆಳಗಿನ ಜಾವ 5:30 ಸಮಯ ಎಷ್ಟಾಯ್ತಕ್ಕ? 8 ಗಂಟೆ. ಓ, ಚಿಕ್ಕಮಂಗ್ಳೂರು ಕೆರೆಯ ಅದ್ಭುತ. ಇಲ್ಲಿ ಚಂದ್ರ ನಮ್ಮ ಬೇಡ ಕಾಫಿ ತೋಟ ಇಲ್ಲ ನಮ್ಗೆ, ಏನ್ ಬೇಡ. ಅವರು ಕಾಫಿ ತೋಟ ಇರೋರು ಅಷ್ಟೇ. ನಾನು ಚಿಕ್ಕಮಂಗ್ಳೂರಲ್ಲಿ ಹೆಣ್ಣು ಹುಡುಕಿ ಮದ್ವೆ ಆಗೋಣ ಅನ್ಕೊಂಡಿದ್ದೆ. ಇವರೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ರು. ಕಾಫಿ ತೋಟ ತೋರಿಸ್ತೀನಿ, 10 ಎಕರೆ ಮದ್ವೆ ಆಗೋಣ. ನನ್ಗೆ ವರದಕ್ಷಿಣೆ ತಗೊಳಕ್ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಮನೇಲಿ ಅರೇಂಜ್ ಮ್ಯಾರೇಜ್ ಅಂತೂ ಇಲ್ಲ, ಕ್ಯಾಚ್ ಹಾಕೊಂಡ್ರೆ ಮ್ಯಾರೇಜ್ ಅಂತ ಕಾಣಿಸುತ್ತೆ. ನಾನು ವರದಕ್ಷಿಣೆ ತಗೊಳಕ್ ಇಷ್ಟ ಇಲ್ಲ. ಸಿಕ್ತು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಕ್ತು. ಅಣ್ಣ CNG ಇಲ್ಲೇ ಐತೆ, ಹಾಕಿ ಯೂಟರ್ನು. ಹಿಂಗೆ ಯೂಟರ್ನ್ ತಗೊಳಕ್ ಎಷ್ಟು ದೂರ ಹೋಗ್ಬೇಕು ಹೇಳಿ. ಹಾಯ್ ಹಾಯ್, ಹೌ ಆರ್ ಯು? ಲೈ ಬಿಕ್ನಾಸಿ, ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ಬೇಕಾದಾಗಲಿ ಕಣ. ನಮ್ ಜೊತೆ ಇವತ್ತು ಅದ್ಭುತ ಪಾರ್ಟ್ನರ್ ಆದಂತಹ ಆತ್ಮೀಯ ಬಾಲ್ಯ ಸ್ನೇಹಿತರು ಗುಂಡ ಸಿಕ್ಕವನೆ. ಅದ್ಭುತ ಬಲಶಾಲಿ, ತುಂಬಾ ದೇಹದ ಮೇಲೆ ಕಾನ್ಸಂಟ್ರೇಟ್ ಮಾಡೋ. ನಮಗೆಲ್ಲ ಗೊತ್ತಾಗೋಯ್ತು. ಏನ್ ಗೊತ್ತಾ, ಇವಾಗ ಚಿಕ್ಕಮಂಗ್ಳೂರು ಬಂದಿದ್ದೀವಿ. ಹೋಟ್ಲು ಫೈನಲಿ ಸಿಕ್ತು. ಸೊ ಹೋಟ್ಲು ಹುಡಿಕೊಂಡು ಹೋದ್ವಿ. ಯಾವುದೋ ಒಂದು ಹೋಟ್ಲು ಸಿಕ್ತು. ಬಟ್ ಆಲ್ರೆಡಿ ಮಳೆ ಬರಂಗೆ ಆಗ್ಬಿಟ್ಟೈತೆ ಗುರು. ಚಿಕ್ಕಮಂಗ್ಳೂರಲ್ಲಿ ಸುತ್ತುತ್ತಾ ಇದ್ದೀವಿ, ಒಬ್ಬೊಬ್ಬರು ಸುತ್ತುತ್ತಾ ಇದ್ದೀನಿ ಊಟಕ್ಕೋಸ್ಕರ. ಇವರೆಲ್ಲ ಸುತ್ತಾವ್ ನನ್ನ ಜೊತೆ. ಚಿಕ್ಕಮಂಗ್ಳೂರು ಬಂದಿದ್ವಿ, ಮಾತ್ರ ಮಟ್ಟ ಸಿಕ್ಕಾಪಟ್ಟೆ ಹಸ್ಬಿಟ್ಟಿದ್ವಿ. ಐತೆ. ಲಕ್ಷ್ಮಿ ಕೆಫೆಗೆ ಬಂದಿದ್ದು ಇಲ್ಲಿ ಚಿಕ್ಕಮಂಗ್ಳೂರು ಹತ್ರ. ಅದ್ಭುತವಾಗಿತ್ತು ತಿಂಡಿ ಮಾತ್ರ. ನೆಕ್ಸ್ಟ್ ಟೈಮ್ ಏನಾದರೂ ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂದರೆ ಆನ್ ದ ವೇ ಈ ಹೋಟ್ಲಲ್ಲಿ ಇದೆ, ಸಖತ್ತಾಗಿದೆ. ಶ್ರೀ ಲಕ್ಷ್ಮಿ ಕೆಫೆ, ಗಿರಿಯಾಸ್ ಪಕ್ಕ ಸಖತ್ತಾಗೈತೆ. ಟೇಸ್ಟ್ ಮಾಡ್ಕೊಂಡು ಹೋಗಿ, ಮಿಸ್ ಮಾಡಬೇಡಿ. ಬಿಸಿಬೇಳೆ ಮಾತಂತೂ ಅಲ್ಟಿ ಆಗಿತ್ತು. ನಾನು ಲಾಸ್ಟು ಅವರೆಲ್ಲ ಹತ್ಬೇಕಲ್ಲ.
ಬಿಸಿಬೇಳೆ ಮಾತ್ರ ಅಲ್ಟಿ ಅಂತ ಹೇಳೋರೆ. ನೆಕ್ಸ್ಟ್ ಅಲ್ಲಿ ಒಬ್ನೇ ಬರ್ತೀನಿ ಫ್ರೆಂಡ್ಸ್. ಸಿರಿ ಹಾಕೋ, ಸಿರಿ ತೋರ್ಸು. ಸಿರಿ ತೋರ್ಸೋನಿಲ್ಲ. ನೆಕ್ಸ್ಟ್ ವೀಕು ನೆಕ್ಸ್ಟ್ ಅಲ್ಲಿ ಒಬ್ನೇ ಬಂದು ನಮ್ಮ ಕೆಂಪು ಸುಂದರಿ KSRTC ಹೋಯ್ತವ್ರೆ. ಮಾತ್ರ ಒಳ್ಳೆ ಘಾಟ್ ಸೆಕ್ಷನ್, ಒಳ್ಳೆ ವ್ಯೂ. ಹಸ್ರಲ್ಲಿ ನಾವಿದ್ದೀವೋ, ನಮ್ಮ ಜೊತೆ ಹಸ್ರು ಬರ್ತದ, ನಮ್ಮ ತಾಣ ಗೊತ್ತಿಲ್ಲ, ಬರೀ ಹಸ್ರು ಗುರು. ನಮ್ಮೂರಲ್ಲಿ ಅದೇ ಹಸ್ರು, ಬಟ್ ಈ ಹಸ್ರು ನಮ್ಮೂರು ಡಿಫ್ರೆನ್ಸು. ಮಾತಾಡೋಣ, ಇನ್ನು ಬೇಜಾನಿದ್ದೆ. ಇನ್ನು 3 days ಇರ್ತೀನಿ ಇಲ್ಲೇ. 3 days ಇರ್ತೀನಿ, ಎಲ್ಲ ತೋರಿಸ್ತೀನಿ ನಿಮ್ಗೆ ನಾನು ಪ್ಲೇಸ್ಗಳನ್ನ. ಕಾಸು ಕೊಟ್ಟು ಕರ್ನಾಟಕ ತಂದೆ ಗುರು, ಒಂಚೂರು ಕಾಣಿಸಲ್ಲ. ಯಾವುದೋ ಇದು ಕೊಟ್ಬಿಟ್ಟವನೆ, ಏನಂತ ಸನ್ಗ್ಲಾಸ್ ಕೊಟ್ಬಿಟ್ಟವನೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಎಲ್ಲ ಕತ್ಲೆ ಇಲ್ಲಿ ಮೊದಲೇ ಬಿಸಿಲಿಲ್ಲ. ನನಗೇನಾರ ಗಾಡಿ ಕೊಟ್ರೆ ಪಕ್ಕ ಹಳ್ಳಕ್ಕೆ ಇಳಿಸೋದು. ಎಲ್ಲ ನೋಡಿ, ಎಲ್ಲ ಕತ್ಲೆ ಕಾಣಿಸ್ತಾ ಇದೆ. ಕತ್ಲೋ ಬೆಳಕೋ ಹಗಲೋ ಒಂದು ಗೊತ್ತಾಗಲ್ಲ. ಮೋಸ್ಟ್ಲಿ ನಮ್ಮ ದಿವ್ಯ ದೃಷ್ಟಿ ಹೇಳ್ತೀನಿ, ಮುಂದೆ ಒಂದು JCB ನಿಂತಿರ್ತದ ನೋಡೋದಿರಿ. ಪರವಾಗಿಲ್ಲ ಗುರು, ದಿವ್ಯ ದೃಷ್ಟಿ ಕೊಟ್ಟು ಒಂದು ದೇವ್ರು ಪರವಾಗಿಲ್ಲ, JCB ಇದೆ. ಇದು ಆಕ್ಚುಲಿ ಇದು ಘಾಟ್ ಸೆಕ್ಷನ್ ಅಂದ್ರೆ, ಇದು ಟ್ರಿಪ್ಪು ಅಂದ್ರೆ 2 ಇಡ್ಲಿ ಬಿದ್ರೆ ಇದು ಟ್ರಿಪ್ಪು. ಸಕ್ಕತ್ತಾಗೈತೆ. ನೆಕ್ಸ್ಟ್ ಟೈಮ್ ಬಂದ್ರೆ ಯಾವ್ದು ಒಳ್ಳೆ ನೀರು ಹೋಗ್ಬೇಕಾದ್ರೆ ಆ ಹೋಟ್ಲ್ ವಿಸಿಟ್ ಮಾಡಿ. ಶ್ರೀಲಕ್ಷ್ಮಿ ಟಿಫನ್ ಸೆಂಟರ್ ಅಂತ ಏನೋ ಹೆಸರಿತ್ತು. ಏನಂದೆ? ಯಾವ್ದೋ ಸರ್ಕಲ್ ಸಿಕ್ತು. ಕಾಯ್ಕೊಂಡು ನಿಂತವ್ರೆ. ನಾ ಯಾವ ಕಡೆ ತಿರುಗಿಸ್ತಾವ್ರಪ್ಪ, ಏನೋ ಮಾಡ್ತಾರೆ ಇವತ್ತು. ಯಾರು ನಮ್ಮ ಸಬ್ಸ್ಕ್ರೈಬರ್ ಇದ್ದೀರಾ, ಮಾತಾಡ್ಸ್ತೀರಾ? ನಮ್ಗೆ ಎಸ್ಟೇಟ್ ಬೇಡಪ್ಪ, ನಮ್ಗೆ ಸ್ವರ್ಗ, ಘಾಟ್ ಸೆಕ್ಷನ್ನು, ಪೀಸು, ಶಾಂತಿ, ಒಳ್ಳೆ ಊಟ, ಒಳ್ಳೆ ವಿಡಿಯೋ, ಒಳ್ಳೆ ಮಾತುಕತೆ, ಇವೆಲ್ಲ ಇದೆ ಚಿಕ್ಕಮಂಗ್ಳೂರಲ್ಲಿ. ಕಾಸು ಖರ್ಚಾಗಿದೆ ಅಷ್ಟೇ. ಏನೇ ನಮ್ಮ ಸಾಂಗು ನಮ್ಮ ಯೂಟ್ಯೂಬ್ ಸಪೋರ್ಟ್ ಮಾಡ್ತಿದ್ದೆ. ಈ ವೆದರ್ಗೆ ಈ ಸಾಂಗು ವಿಡಿಯೋ ಮಾಡ್ತೀನಿ. ಡೆಟೈಲೆ ತಗೊಂಡಿವನು. ನಮ್ಮ ಕ್ಲಾಸ್ಮೇಟು 10 ವರ್ಷ ಹಿಂದೆ ಸಿಕ್ಕಿದ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಚೆಕ್ ಪೋಸ್ಟ್ ಅಲ್ಲಿ ಇದ್ದೀವಿ, ಏನೋ ನಡೀತಿದೆ. ಸೊ ನೋಡ್ತೀನಿ. ಒಂದು ಏನಿದೆ ಹೇಳ್ತೀರಾ? ನಾವ್ ಹೇಳಂಗಿಲ್ಲ. ಡಿಪಾರ್ಟ್ಮೆಂಟ್ ಇದು ಚೆಕ್ ಪೋಸ್ಟ್ ಇವ್ರೆ, ಕೈಮರ ಚೆಕ್ ಪೋಸ್ಟ್ ಅಂತ. ಇಲ್ಲಿ ಮುಂದೆ ಗಿರಿಭಾಗಕ್ಕೆ ಹೋಗ್ಬೇಕಾದ್ರೆ 50 ರೂಪಾಯಿ, ಕಾರು 50, TT ಗಾಡಿ 100 ರೂಪಾಯಿ, ವ್ಯಾನ್ ಬಂದು 200 ರೂಪೀಸ್ ಕಟ್ಟಿ ಎಂಟ್ರಿ ಫೀಸ್ ತಗೊಂಡು ಮತ್ತೆ ಟಿಕೆಟ್ ತಗೊಂಡು ಹೋಗ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ವೀಕಿಂದ ಆನ್ಲೈನ್ ಇರುತ್ತೆ, ಎಲ್ಲ ಆನ್ಲೈನಲ್ಲೇ ಪೇ ಮಾಡಿ. ಇದು ಆನ್ಲೈನಾ? ನೆಕ್ಸ್ಟ್ ವೀಕಿಂದ ಫುಲ್ ಆನ್ಲೈನು. ನಂತರ 1200 ಗಾಡಿ ಮಾತ್ರ ಬಿಡಲಿಕ್ಕೆ ಅವಕಾಶ ಮಾಡಿದ್ದಾರೆ DC ಅವರು. ನೆಕ್ಸ್ಟ್ ವೀಕಿಂದ ಆಗ್ಬೋದು, ಇನ್ನೂ ಮಾಹಿತಿ ನಮಗೆ ಬಂದಿಲ್ಲ. ಹೇಳಿದ್ದಾರೆ 1200 ಗಾಡಿ, 600 ಮಾತ್ರ ಬಿಡಕ್ಕೆ ಹೇಳಿದ್ದಾರೆ. ದಯವಿಟ್ಟು ಬರೋರು ಆನ್ಲೈನ್ ಬುಕ್ ಮಾಡಿಕೊಂಡು ಡೇಟ್ ಕನ್ಫರ್ಮ್ ಮಾಡಿಕೊಂಡು ಬನ್ನಿ ಅಷ್ಟೇ. ಇಷ್ಟಿಲ್ಲೇ ತೋರಿಸ್ಬಿಡಿ ಮೇಲೆ ಚೆಕಿಂಗ್ ಆದರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇನ್ಮೇಲೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಬರ್ಬೇಕಂತೆ. ಸೊ ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಮಾಡಿ. ಸಕ್ಕದಾಗಿದೆ ಇದು. ನೆಕ್ಸ್ಟ್ ಟೈಮ್ ಇಂದ ಯಾರಾದ್ರೂ ಬರ್ಬೇಕಾದ್ರೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಳ್ಳಿ. ಸೊ ಸುಮ್ಮನೆ ಇಲ್ಲಿ ಬಂದು ನೀವು ಮತ್ತೆ ವಾಪಸ್ ಹೋಗಿ ಈ ಸುಂದರ ಕ್ಷಣಗಳನ್ನ ಹಾಳು ಮಾಡ್ಕೋಬೇಡಿ. ದಯವಿಟ್ಟು ಹುಷಾರಾಗಿ ಚಲಿಸಿ, ಓಡಿಸಿ. ಘಾಟ್ ಸೆಕ್ಷನು, ಪರಿಸರ ಉಳಿಸಿ, ಪ್ಲಾಸ್ಟಿಕ್ನ ಬಳಸ್ದಲೆ. ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ, ಪರಿಸರ ಉಳಿಸಿ. ಪ್ಲಾಸ್ಟಿಕ್ ಬಳಕೆ ಬೇಡ. ಘಾಟ್ ಸೆಕ್ಷನ್. ಥ್ಯಾಂಕ್ ಯು. ಅದ್ಭುತವಾದ ಮಾಹಿತಿ ಕೊಟ್ಟರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸೇರಿರ್ಬೋದು. ತುಂಬ ಹೃದಯ ಧನ್ಯವಾದಗಳು. ಮಳೆಯಲ್ಲಿ ಜೊತೆಲಿ ಸಾಂಗ್ ಹಾಕೊಂಬಿಸೋಣ, ಒಂದು ಹಾಡೋಣ. ಅದು ಆಫ್ ಆಗೈತೆ. ಆಗ್ತೀಯಾ ರೆಡಿ ಮಾಡ್ಕೊಳ್ಳ ಮೈಕು.
8 ಗಂಟೆ ಆದ್ರೆ ಇಲ್ಲೇ ಕೂತಿದ್ಯಲ್ಲ ಎದ್ ನಡಿ ಒಳಗಡೆಗೆ ಇಡಿ ಅಂಗಡಿ 8 ಗಂಟೆ ಆಯ್ತು ಮಳೆಯಲಿ ಜೊತೆಯಲ್ಲಿ ಡೋರ್ ಗಿರ್ ಕಲ್ಸ್ಕೊಂಡ್ಬಿಡತ್ತು ಗಾಡ್ ಸೆಕ್ಷನಲ್ಲಿ ನಂಗೆ ಸಾಕಿದ್ದೆ ಯಾವ ಬೆಟ್ಟನೋ ಬೇಡ ಏನೋ ಬೇಡ ಹೋಯ್ತಾ ನಾನು ವಾಪಸ್ ಪರಿಸರ ಪ್ರೇಮಿ ಪರಿಸರ ಪ್ರೇಮಿ ಅದನ್ನು ಚಿಕ್ಕ ಚಿಕ್ಕ ಪರಿಸರ ಪ್ರೀತಿಸ್ಬೇಕು ನಾನು ಕಾಫಿ ತೋಟ ಅದಲ್ಲ ಸಾಕು ಬೇಜಾರಾಯ್ತು ಒಬ್ರು ಎಷ್ಟೊಂದ ಪ್ರೀತಿಸೋಣ ದುಡ್ಡು ಬ್ಯಾಂಕಲ್ಲಿ ಇಟ್ಬಿಡಿ ಖರ್ಚು ಮಾಡಿ ಅಂತ ಒಬ್ರು ಎಷ್ಟೊಂದ ಪ್ರೀತಿಸೋಣ ಪ್ರೀತಿಸ್ಬೇಕಲ್ಲ ಹೆಂಡತಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಪರಿಸರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಪರಿಸರ ವಿಜ್ಞಾನ ಭೌತಶಾಸ್ತ್ರ ಗಣಿತ ಭೌತಶಾಸ್ತ್ರ ನಮ್ ಕೆಂಪಾಗಿ ತಗೋತಾ ಇದ್ರು ಮುಳ್ಳಯ್ಯನಗಿರಿ 8 ಕಿಲೋಮೀಟರ್ ಕರೆಕ್ಟಾಗಿ ಹೋಯ್ತಾ ಇದೀವಿ ಗುರು ಯಾವುದೇ ಅಡೆದಾಣ ಇಲ್ಲ ಆನೆನೂ ಬರಲ್ಲ ನೋಡಿ ಕಂಗ್ರ್ಯಾಚುಲೇಷನ್ ಬ್ರದರ್ ಯೂಟರ್ ಮುಳ್ಳಂಗಿರು ಹೆಂಗಪ್ಪ ಒಂದು ಎಂಟೂರು ತಗೊಳ್ಳ ಹನ್ನೊಂದು ಮುಳ್ಳಯ್ಯನಗಿರಿ ಈ ಕಡೆ ಏನದು ಎಷ್ಟದು ಅಣ್ಣ ಹಂಗೆ ಅಣ್ಣ ಕ್ಯಾಪ್ಚರ್ ಮಾಡು ಏನ್ ನಿನ್ ಗೊತ್ತಾಗಲ್ಲ ಎಲ್ಲ ಕೂತ್ಯ ವಿಡಿಯೋ ಲ್ಯಾಗ್ ಆಗುತ್ತೆ ಅಯ್ಯೋ ಹತ್ತಾಕ್ ಮಾಡ್ತೀನಿ ಎಷ್ಟು ಅದೆಲ್ಲ 100 ರೂಪಾಯಿ ನಾವು ಎಲ್ಲೋ ನಿಮ್ಮ ಕಲರ್ ಫುಲ್ ಇಲ್ಲಿಗೆ ಬನ್ನಿ ಸಿಗ್ತದೆ ಅಂತ ನಾವು ವಿಡಿಯೋದಲ್ಲಿ ಹಾಕ್ತೀನಿ ಈಗ ನೀವು ನಮ್ಗೆ 100 ರೂಪಾಯಿ ಮಾಡ್ಕೊಡಿ ಎಷ್ಟು 150 ಬರುತ್ತೆ ಕೊಡೋಣ ಬರೋದಾರ್ ಕೊಡ್ತೀವಿ ಸರ್ ನಮಗೆ ಅಲ್ಲಿ 70 ರೂಪಾಯಿ ಉಳಿಯೋದು ಬೇಡವಾ ಸರಿ ಈಗ ಫೈನಲ್ ಗ್ರೀನ್ ಕಲರ್ ಕೊಡಿ 120 ರೂಪಾಯಿ ಹಾಂ ಸರಿ ಡಿಸ್ಕೊಳ್ಳೋದು ನನಗೆ ಗ್ರೀನ್ ಮಾಡಿದ್ರೆ ಇದು ಬೇಡ ಮತ್ತೆ ಸೈಡ್ ಹಾಕ್ತೀನಿ ನೋಡಿ ಇನ್ನೊಂಚೂರ ಹೊಸಾಗಿಲ್ವಾ ಆಲ್ಮೋಸ್ಟ್ ಅಲ್ಲಿ ಪಟ್ಟಣ ಅಂತ ಹೆಂಗಾಯ್ತೆ ಗುರು ಹೆವನ್ ಏನು ಸವಿಯೋಡೆ ಬೆಟ್ಟ ಹಂಗೆ ಸಾಂಗ್ ಹೋಗ್ಬಿಡ್ತಾನೆ ಕಣ ಇಲ್ಲಿಂದ ತೋರ್ಸ್ಯಾ ಇಟ್ಕೊಳ್ಳೋಣ ಅದೆಂತ ನೋಡ ಧೈರ್ಯ ಇಲ್ದಂಗ ಆಡ್ತೀನಿ ಒಂದ್ಸಲ ಹಿಂಗಾರ ಹಿಂಗ ಹೇಳಿದ್ರೆ ಹಿಡಿತಾರೋ ಆಚೆಗಡೆ ಎಲ್ಲೋ ನೀರ್ ಬೀಳ್ತಾ ಇದೆ ಗುರು ಇಲ್ಲೆಲ್ಲೋ ಬೀಳ್ತಾ ಇದೆ ನಮ್ ಡ್ರೈವರ್ಗಳು ನಮ್ ಜೊತೆ ಬಂದಿರೋ ಸಂಘಟನೆ ನಮ್ ಮನ್ಸಿಗೆ ತುಂಬಾ ನೋವು ಮಾಡ್ತಾರೆ ಸೀರಿಯಸ್ ಆಗಿ ಗುರು ಅಲ್ಲ ಗುರು ಒಂದ್ ನಿಮಿಷ ಇರಿ ಪಕ್ಕದಲ್ಲಿ ನೀರು ಹೋಯ್ತಾ ಇದೆ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಕರ್ಕೊಂಡ್ಬಂದವ್ರೆ ಸೋರ್ಸು ಡೆಸ್ಟಿನೇಷನ್ ತೋರ್ಸ್ಬಿಟ್ಟು ಕರ್ಕೊಂಡು ಹೋಯ್ತಾರ ಅಂತ ಜಾಸ್ತಿ ಟ್ರಿಪ್ ಮನೆ ಅದು ಇರೋದೇ ಇಷ್ಟಾಗ್ಲ ರೋಡು ನಾವು ಕಷ್ಟಪಟ್ಟು ಸಾಲ ಮಾಡಿ ಬಂದಿದೀವಿ ಇಲ್ಲಿ ಇವ್ರು ನೋಡ್ರೆ ಡೆಸ್ಟಿನೇಷನ್ ಸೋರ್ಸ್ ತೋರ್ಸ್ಬಿಟ್ಟು ಗೋವಿಂದ ನಾರಾಯಣ ಅನ್ಸ್ತಾವ್ರಪ್ಪ ಸಾರಿಗಮ ಪ್ರಿಯ ಸಬ್ಸ್ಕ್ರೈಬರ್ಸ್ ದಯವಿಟ್ಟು ಅವನ ಚಾನಲ್ ಇಂದ ಮೊದಲು ಎಕ್ಸಿಟ್ ಆಗ್ಬಿಡಿ ಹೆಂಗಂದ್ರೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅವನಿಗೆ ಏನಕ್ಕೆ ಅಂದ್ರೆ ನಾನು ಹೇಳ್ತೀನಿ ಕೇಳಿ ಏನಕ್ಕೆ ಮಾತಾಡ್ಬೇಕು ಅಂದ್ರೆ ಈ ಸ್ವರ್ಗದಲ್ಲಿ ಹಸ್ರನ್ನ ಒದುಕೊಂಡು ಮಲಿಕಬೇಕಾ ಇಲ್ಲ ಪ್ರೀತಿಸ್ಬೇಕಾ ನಮ್ ಟೈಮ್ ಗೊತ್ತಾಯ್ತಿದ್ ಕಳ್ದೋಗ್ಬಿಟ್ಟಿದ್ದೀನಿ ಹೆವನ್ ಸ್ವರ್ಗ ನಾವೆಲ್ಲ ಟ್ರೈನಲ್ಲಿ ಹೋಗಿದ್ರು ಇನ್ನೂ ಅಚ್ಚುಕಟ್ಟಾಗಿ ಮಾಡಿ ನಾನು ಕ್ಯಾಪ್ಚರು ಆ ಬೆಂಗಳೂರು ಟು ಧರ್ಮಸ್ಥಳ ಮಾಡಿದಾಗಲೇ ಚೆನ್ನಾಗಿ ಮಾಡಿದ್ದೆ ವಿಡಿಯೋ ಕೇಳಿಸ್ತಾ ಎಕ್ಕೋ ಮುಳ್ಳಯ್ಯನಗಿರಿ ಇದೇನಕ್ಕೋ ಯವನ್ ಇದೆಲ್ಲ ಮೋಡ ಅನ್ಕೋತೀರಾ ಮೋಡ ಎಲ್ಲ ಬಿದ್ದಿದ್ಬಿಟ್ಟಿರ ಸತ್ತೋಯ್ತೀರಾ ಅದು ಫಾಗು ಮುಂದೆ ಕಾರ್ ಹೋಯ್ತೈತೆ ನಮ್ಮ ಅಣ್ಣ ಪಕ್ಕ ಅಣ್ಣನ್ ಕಣ್ ನನ್ ಕಣ್ ಹಂಗಲ್ಲ ಬಿಡಿ ಪರ್ಫೆಕ್ಟ್ ಆಗವೆ ಯಾಕಣ ಸಣ್ಣ ಆಗ್ಬಿಟ್ಟಿದ್ಯಾ ಸೂಮಲ್ಲಿ ಹೊಡಿತಾರೆ ರಾತ್ರಿ ಎಲ್ಲ ಹೊಡೆದವ್ರೆ ಇವಾಗ್ಲೂ ಹೊಡಿತಾರೆ ಏನ್ ಮನ್ಸ ಗುರು ನೋಡಿ ಇದು ಹೆವನ್ ಅಂದ್ರೆ 190 ಡಿಗ್ರಿ KA 02 ಪಾಸ್ ಆಯ್ತೈತೆ KA 41 ಇಲ್ಲಿ ಹೊಡಿಬೇಕು ಕಾರ್ ಓಡ್ಸಕ್ ಅದು ಹೈವೇಲ್ ನಿಂತ್ಕೊಂಡು ತಿರುಗಿಸ್ಕೊಂಡ್ ಬಿಡೋದಲ್ಲ ಹೊಡಿಬೇಕು ಇಲ್ಲಿ ಅದು ಬರ್ತಾವ ನೋಡು ಬೂಮ್ ಲೈಟ್ ಹಾಕೊಂಡು ಜೂಮ್ ಆಗಿ ಅಣ್ಣ ಹೊಟ್ಟೆ ಸಿದ್ದೆ ಹೆಂಗ್ ಏನೋ ಮಾರ್ಚ್ ಪಾಸ್ ಮಾಡ್ತಾವ ಗಾಡಿ ಮೇಲೆ ನಿಂತ್ಕೊಂಡು ಇಷ್ಟೊಂದು ಜನ ಇಷ್ಟು ಬೇಗ ಹೋಗಿ ಬಂದ್ಬಿಟ್ಟವ್ರೆ ಇನ್ನೇನಲ್ಸು ಚಿಕ್ಕಮಂಗ್ಳೂರ್ ಸುತ್ಕೊಂಡು ಕೂತ್ಕೊಂಡ್ರೆ ಕಂಟಿನ್ಯೂ ಆಯ್ತು ನನ್ಗೆ ಕಂಟಿನ್ಯೂ ಆಯ್ತು ಓಲಿ ಬಿಡಪ್ಪ ಟ್ರಿಪ್ಪಿಗೆ ಬಂದಿದ್ದೀನಿ 2 ಪ್ಲೇಸ್ ನೋಡ್ಕೊಂಡು ಅಣ್ಣ ಏನೋ ಒಂದೆರಡು ಮಾತಾಡೋಣ
ಹೆಂಗದೆ ಡ್ರೈವಿಂಗು? ನೀವು ಮಾತಾಡಿ ಕ್ಯಾಪ್ಚರ್ ಮಾಡ್ಕೊತೀನಿ ನಾನು. ಅವ್ರ ಮನೋರಥದಲ್ಲಿ ಅವ್ರೆ. ಆ ಟೆಂಪೋದಲ್ಲಿ ಯಾರು ಚೆನ್ನಾಗಿರೋರ ಅಣ್ಣ? ಹುಡುಗಿ ಅವಳಂತೆ. ಹಂಗ್ ಜೂಮ್ ಆಗ್ತಾರ ಅಣ್ಣ. ಏನೆಲ್ಲ ಹಿಂಗಾಗ್ಬಿಟ್ಟವಿ. ನಾವ್ ಹೇಳ್ದ ಜಾಮ್ ಆಯ್ತದೆ ಬೇಡ ಹೋಗೋಣ ಒತ್ತಂತೆ ಅಂತ. ಇವಾಗ ಅನ್ಭವಿಸ್ತೀವಿ. ನಾನು ಇಳ್ಕೊಂಡು ಹಂಗೆ ಸರ್ವ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಲಾಸ್ಟಾ ಅಪ್ಪ ದೇವ್ರು ಇದೆ ಲಾಸ್ಟ್. ಇನ್ನೂ ಖುಷಿ. 3 ಕಿಲೋಮೀಟರ್ ಐತೆ. ಹಾ 3 ಕಿಲೋಮೀಟರ್ ಟ್ರಕ್ಕಿಂಗು. ಪಾರ್ಕಿಂಗ್ ಇದೆನಾ? ಗೊತ್ತಿಲ್ಲ, ಕೇಳ್ಬೇಕು. ಅಣ್ಣ ಪಾರ್ಕಿಂಗ್ ಇದೆನಾ ಕಾರು? ಮತ್ತೆ ಹೋಯ್ತವ್ರೆ, ಸುಳ್ಳು ಹೇಳ್ತೀರಾ? ಎಲ್ಲ ಸೇರ 3 ಕಿಲೋಮೀಟರ್. ಅಣ್ಣ ಕಾರ್ ಪಾರ್ಕಿಂಗ್ ಇಲ್ಲೇನಾ? ಕಾರ್ ಪಾರ್ಕಿಂಗ್ ಇಲ್ಲ. ಯಾಕೆ? ಹೌದಾ? ಏಯ್ ಮಗ ಅಣ್ಣ ಇಲ್ಲೇ ಅಕ್ಕ ನಡ್ಕೊಂಡು ಹೋಗ್ಬೇಕಷ್ಟೇ. ಅದು ಬೆಸ್ಟ್ ಅದೇ ಅಣ್ಣ. ಇಲ್ಲೇ ಇದ್ಬಿಟ್ಟು ಎಲ್ಲ ಗಾಡಿ ಸರಿ ಯಪ್ಪ, ಮತ್ತೆ ಗಡ್ಡದ ನಾವು ಈಗೆಲ್ಲ ನಮ್ಮ ಸಂಘದವ್ರು ಸಿಗ್ತಾರೆ. ನೀವ್ ಹೋಗ್ಬಿಡೋರ್ ಜೊತೆಗೆ. ಸಿಕ್ಕರೆ ಡ್ಯಾನ್ಸ್ ಆಡ್ಕೊಂಡು ಫುಲ್ಲು ಜಾಮು ಎಲ್ಲ ಬಸ್ಸಲ್ಲಿ ಹೋಯ್ತವ್ರೆ. ನಾನು ನೋಡಿ ಹೆಂಗ್ ಸೆಟ್ಲ್ ಆಗಿದ್ದೀನಿ. ಕಾರಲ್ಲೇ ಕೊಡ್ಬೇಕಿತ್ತು ತಾನೇ ಅಂತ. ಇರ್ನಣ್ಣ ನಮ್ಮ ಜೊತೆ ನೋಡ್ಯಪ್ಪ, ತಲೆ ಕೆಡ್ಸ್ಕೊಬೇಡ. ನಾನು ನೋಡಿ ಹೆಂಗ್ ಸೆಟ್ಲ್ ಆಗ್ಬಿಟ್ಟಿದ್ದೀನಿ. ಛತ್ರಿ ಜೊತೆ ನಾನು ಅವ್ನ್ ಕಾರಲ್ಲೇ ಕೊಡ್ಬೇಕಿತ್ತು ಕಳ್ಳ. ಏ ನಡಿಯಪ್ಪ, ನಾನು ವಿದ್ಯಾಪುಂಕ ಕೊಡಪ್ಪ ಆಯ್ತು. ವಿದ್ಯಾಪುಂಕ ಬ್ಯಾಗಡಿ ಕಟ್ಬಿಡೋಣ. ಹಾಂ ಆ ಬ್ಯಾಗಲ್ಲಿ ಆಗಲ್ಲ, ಆ ಬ್ಯಾಗಲ್ಲಿ ಆಗಲ್ಲ. ಬೆಳಗ್ಗೆ ಬಂದ್ರೆ ಕಡಿಮೆ ಕಡಿಮೆ ಇರ್ತಾವ ಅಣ್ಣ. ಒತ್ತಂತೆ ಬಂದರೆ ಇವೆಲ್ಲ ಬಿಟ್ಟು ನೀವು ನೋಡ್ತಾ ಇದ್ದೀರಾ, ಫುಲ್ಲು ಟ್ರಾಫಿಕ್ಕು ಎಲ್ಲ ಲೇಟ್ ಆಗ್ಬಿಟ್ಟೈತೆ. ಎದೆ ಮೇಲೆ ಬಿಟ್ರೆ ಇಲ್ಲಿಂದ ಜೀಪ್ ವ್ಯವಸ್ಥೆ ಇದೆ, ಬಟ್ ಏನು ಮಾಡು, ಜೀಪ್ ಇದು ಮಳೆ ಸಿಕ್ಕಾಬಿಟ್ಟೆ. ನೋಡ್ತಾ ಇದ್ದೀರಲ್ಲ ಯಾವ ರೇಂಜ್ಗಿದೆ ಜನ ಇವತ್ತಿನ. ಏನದು ಹಾಯ್ ಬ್ರೋ. ನಮ್ಗೆ ಯಾರಿಲ್ಲಿ ಭಯ ಆಯ್ತು ಯಾರು ಮತ್ತೆ